ಇನ್ನು ಬೇಲ್ ಪಡೆದು ರಿಲ್ಯಾಕ್ಸ್ ಮಾಡ್ತಾ ಇರುವಂತಹ ದರ್ಶನ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ಲೈಸೆನ್ಸ್ ಗನ್ ವಾಪಸ್ ಕೊಡಿ ಅಂತ ಪೊಲೀಸರು ಪತ್ರ ಬರೆದಿದ್ದಾರಂತೆ. ಇದಕ್ಕೆ ಗನ್ ಯಾಕೆ ಬೇಕು ಅಂತ ಸಾಲು ಸಾಲು ಕಾರಣ ನೀಡಿದ್ದಾರೆ. ಕೊಲೆ ಕೇಸ್ ಆರೋಪಿ ನೀಡಿದ ಕಾರಣ ಏನು ಅಂತೀರಾ? ಈ ಸ್ಟೋರಿ ನಿಮ್ಮ ಮುಂದೆ. ಗನ್ ಬೇಕು ಎಂದು ಖಾಕಿಗೆ ಸಾರಥಿ ಪತ್ರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬೇಲ್ ಸಿಕ್ಕರೂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಇದೀಗ ಗನ್ ಲೈಸೆನ್ಸ್ ಹಿಂಪಡೆಯಲು ಪೊಲೀಸರು ನಿರ್ಧಾರ ಮಾಡಿದ್ರು. ಇದೀಗ ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರ ನೀಡಿದ್ದಾರೆ. ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಅಂತ ಪೊಲೀಸರು ಪತ್ರವನ್ನ ಬರೆದಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ದರ್ಶನ್ ಇದಕ್ಕೆ ಉತ್ತರ ನೀಡಿದ್ದು, ನನಗೆ ಗನ್ ಲೈಸೆನ್ಸ್ ಬೇಕು ಅಂತ ಹೇಳಿದ್ದಾರೆ. ನಾನೊಬ್ಬ ಸೆಲೆಬ್ರಿಟಿ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ. ಈ ವೇಳೆ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಷಯವಾಗುತ್ತೆ. ನಾನು ಖಾಸಗಿ ಸೆಕ್ಯೂರಿಟಿಯನ್ನ ನೇಮಿಸಿಕೊಂಡಿದ್ರು. ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಅವಶ್ಯಕತೆ ಇರುತ್ತೆ. ಹೀಗಾಗಿ ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ಬೆಂಗಳೂರು ಪೊಲೀಸ್ ಆಡಳಿತ ವಿಭಾಗದ ಡಿಸಿಪಿಗೆ ದರ್ಶನ್ ಮನವಿ ಮಾಡಿದ್ದಾರೆ. ಶಕ್ತಿ ದೇವತೆಗಳ ಮೊರೆ ಹೋದ ದರ್ಶನ್. ನಿನ್ನೆ ಉಕ್ಕುಡ ದೇಗುಲ, ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಪತ್ನಿ ಜೊತೆಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಂಕಷ್ಟ ನಿವಾರಣೆಗೆ ಶಕ್ತಿ ದೇವತೆಗಳ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸದ್ಯ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಪೊಲೀಸ್ ಕೊಟ್ಟ ನೋಟಿಸ್ ಟೆನ್ಷನ್ ಅನ್ನು ಹೆಚ್ಚಿಸಿದ್ದು, ಗನ್ ಬೇಕೇ ಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ನಾಗರಾಜ್ ಜೊತೆ ವಿನೋದ್, ರಿಪಬ್ಲಿಕ್ ಕನ್ನಡ. ಇನ್ನು ಬೇಲ್ ಪಡೆದು ರಿಲ್ಯಾಕ್ಸ್ ಮಾಡ್ತಾ ಇರುವಂತಹ ದರ್ಶನ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ಲೈಸೆನ್ಸ್ ಗನ್ ವಾಪಸ್ ಕೊಡಿ ಅಂತ ಪೊಲೀಸರು ಪತ್ರ ಬರೆದಿದ್ದಾರಂತೆ. ಇದಕ್ಕೆ ಗನ್ ಯಾಕೆ ಬೇಕು ಅಂತ ಸಾಲು ಸಾಲು ಕಾರಣ ನೀಡಿದ್ದಾರೆ. ಕೊಲೆ ಕೇಸ್ ಆರೋಪಿ ನೀಡಿದ ಕಾರಣ ಏನು ಅಂತೀರಾ? ಈ ಸ್ಟೋರಿ ನಿಮ್ಮ ಮುಂದೆ. ಗನ್ ಬೇಕು ಎಂದು ಖಾಕಿಗೆ ಸಾರಥಿ ಪತ್ರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬೇಲ್ ಸಿಕ್ಕರೂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಇದೀಗ ಗನ್ ಲೈಸೆನ್ಸ್ ಹಿಂಪಡೆಯಲು ಪೊಲೀಸರು ನಿರ್ಧಾರ ಮಾಡಿದ್ರು. ಇದೀಗ ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರ ನೀಡಿದ್ದಾರೆ. ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಅಂತ ಪೊಲೀಸರು ಪತ್ರವನ್ನ ಬರೆದಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ದರ್ಶನ್ ಇದಕ್ಕೆ ಉತ್ತರ ನೀಡಿದ್ದು, ನನಗೆ ಗನ್ ಲೈಸೆನ್ಸ್ ಬೇಕು ಅಂತ ಹೇಳಿದ್ದಾರೆ. ನಾನೊಬ್ಬ ಸೆಲೆಬ್ರಿಟಿ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ. ಈ ವೇಳೆ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಷಯವಾಗುತ್ತೆ. ನಾನು ಖಾಸಗಿ ಸೆಕ್ಯೂರಿಟಿಯನ್ನ ನೇಮಿಸಿಕೊಂಡಿದ್ರು. ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಅವಶ್ಯಕತೆ ಇರುತ್ತೆ. ಹೀಗಾಗಿ ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ಬೆಂಗಳೂರು ಪೊಲೀಸ್ ಆಡಳಿತ ವಿಭಾಗದ ಡಿಸಿಪಿಗೆ ದರ್ಶನ್ ಮನವಿ ಮಾಡಿದ್ದಾರೆ. ಶಕ್ತಿ ದೇವತೆಗಳ ಮೊರೆ ಹೋದ ದರ್ಶನ್. ನಿನ್ನೆ ಉಕ್ಕುಡ ದೇಗುಲ, ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಪತ್ನಿ ಜೊತೆಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಂಕಷ್ಟ ನಿವಾರಣೆಗೆ ಶಕ್ತಿ ದೇವತೆಗಳ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸದ್ಯ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಪೊಲೀಸ್ ಕೊಟ್ಟ ನೋಟಿಸ್ ಟೆನ್ಷನ್ ಅನ್ನು ಹೆಚ್ಚಿಸಿದ್ದು, ಗನ್ ಬೇಕೇ ಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ನಾಗರಾಜ್ ಜೊತೆ ವಿನೋದ್, ರಿಪಬ್ಲಿಕ್ ಕನ್ನಡ. ಇನ್ನು ಬೇಲ್ ಪಡೆದು ರಿಲ್ಯಾಕ್ಸ್ ಮಾಡ್ತಾ ಇರುವಂತಹ ದರ್ಶನ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ಲೈಸೆನ್ಸ್ ಗನ್ ವಾಪಸ್ ಕೊಡಿ ಅಂತ ಪೊಲೀಸರು ಪತ್ರ ಬರೆದಿದ್ದಾರಂತೆ. ಇದಕ್ಕೆ ಗನ್ ಯಾಕೆ ಬೇಕು ಅಂತ ಸಾಲು ಸಾಲು ಕಾರಣ ನೀಡಿದ್ದಾರೆ. ಕೊಲೆ ಕೇಸ್ ಆರೋಪಿ ನೀಡಿದ ಕಾರಣ ಏನು ಅಂತೀರಾ? ಈ ಸ್ಟೋರಿ ನಿಮ್ಮ ಮುಂದೆ. ಗನ್ ಬೇಕು ಎಂದು ಖಾಕಿಗೆ ಸಾರಥಿ ಪತ್ರ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬೇಲ್ ಸಿಕ್ಕರೂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಇದೀಗ ಗನ್ ಲೈಸೆನ್ಸ್ ಹಿಂಪಡೆಯಲು ಪೊಲೀಸರು ನಿರ್ಧಾರ ಮಾಡಿದ್ರು. ಇದೀಗ ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರ ನೀಡಿದ್ದಾರೆ. ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಅಂತ ಪೊಲೀಸರು ಪತ್ರವನ್ನ ಬರೆದಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ದರ್ಶನ್ ಇದಕ್ಕೆ ಉತ್ತರ ನೀಡಿದ್ದು, ನನಗೆ ಗನ್ ಲೈಸೆನ್ಸ್ ಬೇಕು ಅಂತ ಹೇಳಿದ್ದಾರೆ. ನಾನೊಬ್ಬ ಸೆಲೆಬ್ರಿಟಿ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ. ಈ ವೇಳೆ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಷಯವಾಗುತ್ತೆ. ನಾನು ಖಾಸಗಿ ಸೆಕ್ಯೂರಿಟಿಯನ್ನ ನೇಮಿಸಿಕೊಂಡಿದ್ರು. ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಅವಶ್ಯಕತೆ ಇರುತ್ತೆ. ಹೀಗಾಗಿ ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ಬೆಂಗಳೂರು ಪೊಲೀಸ್ ಆಡಳಿತ ವಿಭಾಗದ ಡಿಸಿಪಿಗೆ ದರ್ಶನ್ ಮನವಿ ಮಾಡಿದ್ದಾರೆ. ಶಕ್ತಿ ದೇವತೆಗಳ ಮೊರೆ ಹೋದ ದರ್ಶನ್. ನಿನ್ನೆ ಉಕ್ಕುಡ ದೇಗುಲ, ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಪತ್ನಿ ಜೊತೆಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಂಕಷ್ಟ ನಿವಾರಣೆಗೆ ಶಕ್ತಿ ದೇವತೆಗಳ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ರು.
ಸದ್ಯ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಪೊಲೀಸ್ ಕೊಟ್ಟ ನೋಟಿಸ್ ಟೆನ್ಷನ್ ಅನ್ನು ಹೆಚ್ಚಿಸಿದ್ದು ಗನ್ ಬೇಕೇ ಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ನಾಗರಾಜ್ ಜೊತೆ ವಿನೋದ್, ರಿಪಬ್ಲಿಕ್ ಕನ್ನಡ. ಇನ್ನು ಬೇಲ್ ಪಡೆದು ರಿಲ್ಯಾಕ್ಸ್ ಮಾಡ್ತಾ ಇರುವಂತಹ ದರ್ಶನ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ಲೈಸೆನ್ಸ್ ಗನ್ ವಾಪಸ್ ಕೊಡಿ ಅಂತ ಪೊಲೀಸರು ಪತ್ರ ಬರೆದಿದ್ದಾರಂತೆ. ಇದಕ್ಕೆ ಗನ್ ಯಾಕೆ ಬೇಕು ಅಂತ ಸಾಲು ಕಾರಣ ನೀಡಿದ್ದಾರೆ. ಕೊಲೆ ಕೇಸ್ ಆರೋಪಿ ನೀಡಿದ ಕಾರಣ ಏನು ಅಂತೀರಾ? ಈ ಸ್ಟೋರಿ ನಿಮ್ಮ ಮುಂದೆ. ಗನ್ ಬೇಕು ಎಂದು ಖಾಕಿಗೆ ಸಾರಥಿ ಪತ್ರ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬೇಲ್ ಸಿಕ್ಕರೂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಇದೀಗ ಗನ್ ಲೈಸೆನ್ಸ್ ಹಿಂಪಡೆಯಲು ಪೊಲೀಸರು ನಿರ್ಧಾರ ಮಾಡಿದ್ರು. ಇದೀಗ ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರ ನೀಡಿದ್ದಾರೆ. ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಅಂತ ಪೊಲೀಸರು ಪತ್ರವನ್ನ ಬರೆದಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ದರ್ಶನ್ ಇದಕ್ಕೆ ಉತ್ತರ ನೀಡಿದ್ದು, ನನಗೆ ಗನ್ ಲೈಸೆನ್ಸ್ ಬೇಕು ಅಂತ ಹೇಳಿದ್ದಾರೆ. ನಾನೊಬ್ಬ ಸೆಲೆಬ್ರಿಟಿ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ. ಈ ವೇಳೆ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಷಯವಾಗುತ್ತೆ. ನಾನು ಖಾಸಗಿ ಸೆಕ್ಯೂರಿಟಿಯನ್ನ ನೇಮಿಸಿಕೊಂಡಿದ್ರು. ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಅವಶ್ಯಕತೆ ಇರುತ್ತೆ. ಹೀಗಾಗಿ ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ಬೆಂಗಳೂರು ಪೊಲೀಸ್ ಆಡಳಿತ ವಿಭಾಗದ ಡಿಸಿಪಿಗೆ ದರ್ಶನ್ ಮನವಿ ಮಾಡಿದ್ದಾರೆ. ಶಕ್ತಿ ದೇವತೆಗಳ ಮೊರೆ ಹೋದ ದರ್ಶನ್. ನಿನ್ನೆ ಉಕ್ಕುಡ ದೇಗುಲ, ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಪತ್ನಿ ಜೊತೆಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸಂಕಷ್ಟ ನಿವಾರಣೆಗೆ ಶಕ್ತಿ ದೇವತೆಗಳ ಮೊರೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸದ್ಯ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಪೊಲೀಸ್ ಕೊಟ್ಟ ನೋಟಿಸ್ ಟೆನ್ಷನ್ ಅನ್ನು ಹೆಚ್ಚಿಸಿದ್ದು ಗನ್ ಬೇಕೇ ಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ನಾಗರಾಜ್ ಜೊತೆ ವಿನೋದ್, ರಿಪಬ್ಲಿಕ್ ಕನ್ನಡ. ಇನ್ನು ಬೇಲ್ ಪಡೆದು ರಿಲ್ಯಾಕ್ಸ್ ಮಾಡ್ತಾ ಇರುವಂತಹ ದರ್ಶನ್ಗೆ ಹೊಸ ಟೆನ್ಷನ್ ಶುರುವಾಗಿದೆ. ಲೈಸೆನ್ಸ್ ಗನ್ ವಾಪಸ್ ಕೊಡಿ ಅಂತ ಪೊಲೀಸರು ಪತ್ರ ಬರೆದಿದ್ದಾರಂತೆ. ಇದಕ್ಕೆ ಗನ್ ಯಾಕೆ ಬೇಕು ಅಂತ ಸಾಲು ಕಾರಣ ನೀಡಿದ್ದಾರೆ. ಕೊಲೆ ಕೇಸ್ ಆರೋಪಿ ನೀಡಿದ ಕಾರಣ ಏನು ಅಂತೀರಾ? ಈ ಸ್ಟೋರಿ ನಿಮ್ಮ ಮುಂದೆ. ಗನ್ ಬೇಕು ಎಂದು ಖಾಕಿಗೆ ಸಾರಥಿ ಪತ್ರ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಬೇಲ್ ಸಿಕ್ಕರೂ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಇದೀಗ ಗನ್ ಲೈಸೆನ್ಸ್ ಹಿಂಪಡೆಯಲು ಪೊಲೀಸರು ನಿರ್ಧಾರ ಮಾಡಿದ್ರು. ಇದೀಗ ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರ ನೀಡಿದ್ದಾರೆ. ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಅಂತ ಪೊಲೀಸರು ಪತ್ರವನ್ನ ಬರೆದಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ದರ್ಶನ್ ಇದಕ್ಕೆ ಉತ್ತರ ನೀಡಿದ್ದು, ನನಗೆ ಗನ್ ಲೈಸೆನ್ಸ್ ಬೇಕು ಅಂತ ಹೇಳಿದ್ದಾರೆ. ನಾನೊಬ್ಬ ಸೆಲೆಬ್ರಿಟಿ. ನಾನು ಹೋದ ಕಡೆ ಬಂದ ಕಡೆ ಸಾಕಷ್ಟು ಜನ ಸೇರ್ತಾರೆ. ಈ ವೇಳೆ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾದ ವಿಷಯವಾಗುತ್ತೆ. ನಾನು ಖಾಸಗಿ ಸೆಕ್ಯೂರಿಟಿಯನ್ನ ನೇಮಿಸಿಕೊಂಡಿದ್ರು. ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ ಅವಶ್ಯಕತೆ ಇರುತ್ತೆ. ಹೀಗಾಗಿ ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅಂತ ಬೆಂಗಳೂರು ಪೊಲೀಸ್ ಆಡಳಿತ ವಿಭಾಗದ ಡಿಸಿಪಿಗೆ ದರ್ಶನ್ ಮನವಿ ಮಾಡಿದ್ದಾರೆ. ಶಕ್ತಿ ದೇವತೆಗಳ ಮೊರೆ ಹೋದ ದರ್ಶನ್. ನಿನ್ನೆ ಉಕ್ಕುಡ ದೇಗುಲ, ಇವತ್ತು ಚಾಮುಂಡಿ ಬೆಟ್ಟಕ್ಕೆ